ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸುಂದರವಾದ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗುಂಬೆಯಿಂದ ಅಬೌಟ್ 30 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ಈ ಜಾಗದ ನೋಡ್ಕೊಂಬಿಡಿ. ಈ ಜಾಗ ನಾವೆಲ್ಲಿ ಹೋಗ್ತೀವೋ ಅಲ್ಲಿಂದ ಬರ್ತಾರೆ ಈ ನೀರು, ಆಯಿತಾ. ಸೂಪರಾಗಿದೆ. ಇಲ್ಲಿ ಕೆಳಗಡೆ ನಿಮಗೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹೋಗ್ಕಂತಾರೆ, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ತಡೆ ಕಟ್ಟಿದ್ದಾರೆ, ಅದೊಂದು ಡ್ಯಾಮ್ ಥರ, ಆಯಿತಾ. ಅದನ್ನೆಲ್ಲ ಓಪನ್ ಮಾಡಿಬಿಡ್ತಾರೆ ಯಾವಾಗ ಮಳೆ ಸೀಸನಲ್ಲಿ. ನೋಡ್ತೀರಾ ಹೆಂಗೆ ಅಂತ, ಹೆಂಗೆ ಕಾಣುತ್ತೆ ಅಂತ ನೋಡ್ತೀರಾ. ನೋಡಿ, ಲೆಫ್ಟಲ್ಲಿರೋದು ಹಳೆ ರೋಡು, ರೈಟಲ್ಲಿರೋದು ಹೊಸ ರೋಡು. ಆ ರೋಡ್ ಮೇಲೆ ನೀವು ಓಡಾಡೋದು. ಅದಕ್ಕಿಂತ ಮುಂಚೆ ನಾನು ಒಂದು ರೈಟ್ ಹೊಡೆದ್ಬಿಡ್ತಿದ್ದೆಪ್ಪ, ಹೊಡೆದ್ಬಿಟ್ಟು ಕುಂದಾಪುರ ಹೋಗ್ಬಿಡ್ತಿದ್ದೆ. ಈ ಸುಂದರವಾದ ಜಾಗ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಏನಕ್ಕೆ ಗೊತ್ತಿಲ್ಲ ಅಂದರೆ ನಾನು ಹುಡುಕಿಲ್ಲ. ಇಫ್ ಇಟ್ ಇಸ್ ಆನ್ ಗೂಗಲ್ ಇಟ್ ಶುಡ್ ಬಿ ಮೈ ಚಾನಲ್ ಅಂತ ಹೇಳ್ತೀನಿ. ಗೂಗಲ್ ಇತ್ತು, ನಾನು ಹುಡುಕಿಲ್ಲ. ಬಿಕಾಸ್ ನನಗೆ ಡೆಸ್ಟಿನೇಷನ್, ನನ್ನ ಗುರಿ ಅಲ್ಲಿ ಹೋಗ್ಬೇಕಷ್ಟೆ. ದಟ್ಸ್ ಆಲ್ ಇಟ್ ವಾಸ್. ಲುಕ್ ಹೌ ಬ್ಯೂಟಿಫುಲ್ ದಿಸ್ ಇಸ್. ನೋಡಿ ವಾಟರ್ ಸ್ಟೋರೇಜ್ ಮಾಡಿರೋದು, ಬ್ಯೂಟಿಫುಲ್ ಬ್ಯೂಟಿಫುಲ್ ಇಲ್ವಾ? ಓಕೆ, ಇದು ನಿಮ್ಮ ಕರ್ನಾಟಕದಲ್ಲಿದೆ ಸ್ವಾಮಿ. ಬನ್ನಿ ಬನ್ನಿ, ಯಾವಾಗ ಬರಬೇಕಂತಲೂ ಹೇಳ್ತೀನಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್, ಯಾವಾಗ ಬರೋದು ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ರಾಂಗ್ ಟೈಮಲ್ಲಿ ಬಂದರೆ ಯು ಗೋಣ ಮಿಸ್ ಇಟ್. ಲುಕ್ ಅಟ್ ದ ಡ್ಯಾಮ್ ಫ್ರಮ್ ಈ ಸೈಡಿಂದ, ಬ್ಯಾಕ್ ಸೈಡಿಂದ ನೋಡಿ ಹೆಂಗೆ ತಡೆ ಕಟ್ಟಿದ್ದಾರೆ ನೋಡಿ. ಅದ್ರ ಮೇಲೆ ನಡ್ಕೊಂಡು ಹೋಗಲ್ಲ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ಅದೆಲ್ಲ ಸ್ವಲ್ಪ ವೀಕ್ ಅಂದರು. ಹಂಗೆ ವೀಕ್ ಇದ್ದರೆ ಅದು ಹೆಂಗೆ ಇದ್ದ ಡ್ಯಾಮ್ನ ತಡ್ಕೊಂಡಿದೆ ನೀರು ಅಂತ ನನಗೆ ಒಂದು ಆಶ್ಚರ್ಯ. ಇವಾಗ ಬೇಗನೆ ನನ್ನ ಡ್ರೋನ್ನ ಕೆಳಗೆ ಕರ್ಕೊಂಬಂದು ನಿನ್ನ ಮೇಲೆ ಕರ್ಕೊಂಡು ಹೋಗೋದು ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಲ್ವಾ? ಆ ಸುಂದರ ಜಾಗ ಹೆಂಗಿರ್ಬೋದು ಅಂತ ವಿ ವಿಲ್ ಎಕ್ಸ್ಪ್ಲೋರ್ ಟುಗೆದರ್. ಅಣ್ಣ ಬಾಂಡ್ ಅಲ್ಲಿದೆ ನೋಡಿ, ಬ್ಲೂ ಕಲರ್ ಡ್ರೆಸ್ಸಲ್ಲಿ. ಲೆಫ್ಟ್ ತಿರ್ಗ ಮಾರಯ್ಯ. ಓ ಕ್ಯಾಮ್ರಾಮ್ಯಾನ್, ಲೆಫ್ಟ್ ಅಲ್ಲಿ ಇದ್ದೀನಿ ನೋಡಿ, ಅಲ್ಲೇ ಇದ್ದೀನಿ. ಕರ್ಕೊಂಡೋಗ್ಲಾ? ಆಗುಂಬೆಲಿ ಎಷ್ಟೊಂದು ಸುಂದರವಾದ ಜಾಗಗಳಿದೆ, ಅದೆಲ್ಲ ತೋರಿಸಿದ್ದೀನಿ. ನೋಡಿದ್ರಾ? ನೋಡಲಿಲ್ವಾ? ಅನ್ಫಾರ್ಚುನೇಟ್, ನೋಡಿಲ್ಲ ಅಂದರೆ ಅನ್ಫಾರ್ಚುನೇಟ್. ಹುಡುಕ್ತಾ ಇರ್ತೀರಾ ಎಲ್ಲೋಗೋದು ನಾನು ಅಂತ. ನೋಡಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ. ಈಗ ಈ ದ್ವಾರ ಬಂದ ಮೇಲೆ ಇಲ್ಲಿಂದ ನಿಮಗೆ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕು. ಅದರಲ್ಲಿ ನಿಮಗೆ 3 ಕಿಲೋಮೀಟ್ರ್ ಮಾತ್ರ ಈ ಥರ ಇರುತ್ತೆ. ಯಾಕೆ ನಮ್ಮ ಗೌರ್ಮೆಂಟ್ ಏನೂ ಮಾಡ್ತಿಲ್ಲ ಗೊತ್ತಿಲ್ಲ. ಈ ಜಾಗಕ್ಕೊಂದು ಕಾರ್ಪೊರೇಟರ್ನ ಇದ್ದೇ ಇರ್ತಾನೆ. ಕಾರ್ಪೊರೇಟ್ರ್ ಅವನಿಗೆ ಸ್ಯಾಂಕ್ಷನ್ ಆಗಿರುತ್ತೆ, ಅವನು ಏನಕ್ಕೆ ಮಾಡಿಲ್ಲ. ಅಥವಾ ಜಸ್ಟ್ ಇಮ್ಯಾಜಿನ್, ಸಿ ಎಮ್ ಏನಾದರೂ ಬೈ ಚಾನ್ಸ್ ಈ ಜಾಗಕ್ಕೆ ಬಂದು ನೋಡ್ತೀನಿ ಅಂದರೆ ಈ ರೋಡ್ ರೆಡಿ ಆಗಲ್ಲ. ಆ ಮನುಷ್ಯ ಬರೋಲ್ಲ, ಆ ಮನುಷ್ಯ ಬರೋದೇ ಇಲ್ಲ. ಏನಕ್ಕೆ ಬರ್ತಾನ ಅವನು? ಕಡಿತದ? ಬರಲ್ಲ. ಹಿ ವಿಲ್ ನಾಟ್ ಕಮ್. ಈ ಸೇಸ್ ಅಯ್ಯೋ ನಂಗೆ 1001 ಕೆಲಸ ಇದೆ. ಇದು ಒಂದು 1001ರಲ್ಲಿ ಇದೊಂದು ಕೆಲಸ ಸ್ವಾಮಿ. ಇದನ್ನು ನೋಡ್ಕೊಳ್ಳೋದು ನಿಮ್ಮದೇ ಕೆಲಸ ಸ್ವಾಮಿ. ಬರಬೇಕಲ್ವ ಸ್ವಾಮಿ? ಬಂದರೆ ತಾನೆ ಅವಾಗೆಲ್ಲ ನೆಟ್ಟಿಗೆ ಮಾಡೋದು. ಸರ್ಪ್ರೈಸ್ ವಿಸಿಟ್ ಕೊಟ್ಟರೆ ತಾನೆ ಮಾಡೋದು. ಕೂತ್ಕೊಬಿಟ್ರೆ ಅಯ್ಯೋ ನಿಮ್ಮ ಕೃಷ್ಣ ಜಾಗದಲ್ಲಿ, ಯಾವುದೋ ನಿಮ್ಮ ಮನೆಗೆ, ಅದೇನು ಕೃಷ್ಣ ತಾನೇ ಹೆಸರು, ಅಲ್ಲಿಂದ ನಿಮ್ಮ CM ಆಫೀಸ್ಗೆ ಹೋಗೋದು, ನಮ್ಮ ವಿಧಾನಸೌಧಗೆ ಹೋಗೋದು, ಮನೆಗೆ ಹೋಗ್ಬಿಡೋದು ಅಷ್ಟೇನಾ? ಇಲ್ಲಿ ಬಂದರೆ ಗೊತ್ತಾಗಲ್ವಾ? ಹತ್ತುತ್ತಾ ಇದ್ದೀವಿ. ಈಗ ಚಿಂತೆ ಮಾಡಬೇಡಿ ಹತ್ತಬೇಕಂತ. ಒಂದು ತಪ್ಪು ಕೆಲಸ ಮಾಡ್ದೇನೆಂದರೆ, ನನ್ನ ತಪ್ಪು ತುಂಬ ಕ್ಯಾಮ್ರಾಸ್ಗಳವೆ. ಅದರಲ್ಲಿ ಒಂದು ತಪ್ಪು ಕೆಲಸ ಏನು ಮಾಡೋದಂದರೆ ಈ ಕ್ಯಾಮ್ರಾ ತಗೊಂಡು ರೆಕಾರ್ಡ್ ಮಾಡೋದು. ಬ್ರೈಟಾಗಿದೆ, ಬಟ್ ಆದರೆ ಡಾರ್ಕ್ ಕ್ಯಾಪ್ಚರ್ ಆಗಿದೆ. ಬಟ್ ಬೇಜಾರು ಮಾಡಿಕೊಂಡ್ರೆ ನಿಮಗೆ ಲಾಸ್. ಯಾಕಂದರೆ ನಾನು ಹೋಗಿ ನೋಡ್ತಾ ಇದ್ದೀನಿ, ನೀವು ನೋಡ್ತೀರಾ ಈ ವಿಡಿಯೋ ನೋಡಿದ್ರೆ. ಓಕೆ, ಸೊ ಇವಾಗ ನಾನು ನಿಮ್ಗೆ ತೋರಿಸ್ದೆ ಗೊತ್ತಾ ಆ ದ್ವಾರ. ಆ ಜಾಗ ನಿಮಗೆ ಅಲ್ಲಿಂದನೇ ನಿಮಗೆ 15 ಕಿಲೋಮೀಟರ್ ಮುಂಚೆನೇ ನಿಲ್ಲಿಸ್ಬಿಡ್ತಾರೆ. ಜೂನಿಂದ ನವಂಬರ್ 10 ತನಕ ಬಂದರೆ. ಯಾಕಂದರೆ ಇಲ್ಲೆಲ್ಲ ನೀರು ಹರಿಯುತ್ತೆ. ಹೆಂಗಂದ್ರೆ ಹರಿಯುತ್ತಂದರೆ ಕೊಚ್ಕೊಂಡು ಹೋಗ್ತಾರೆ. ಆ 15 ಕಿಲೋಮೀಟರ್ದೆಲ್ಲ ಅಲ್ಲಿಗೆ ನೀರೆಲ್ಲ ಬರ್ತದೆ. ಹಂಗಿದೆ ಸಿಚುವೇಶನ್. ರೋಡನೇ ಮೇಲೆ ನೀರು ಹರಿಯುತ್ತೆ. ಅಂಥ ಟೈಮಲ್ಲಿ ಈ ಜಾಗ ಉಳ್ಕೊಳ್ತದ? ಇಲ್ಲ. ಕಲ್ಲು ಬಂಡೆ ಇರೋದ್ರಿಂದ ಅದು ಎಷ್ಟು ಹೇಳ್ಕೊಂಡೋಗಿ ಬಿಸಾಕಿದ್ರು ಇನ್ನೊಂದು ಕಡೆ ಬಿದ್ದಿರುತ್ತೆ. ದಟ್ ಈಸ್ ಹೌ ಇಟ್ ಇಸ್. ವಿ ಹ್ಯಾವ್ ಟು ಕ್ಲೈಂಬ್. ಡೋಂಟ್ ವರಿ ಅಬೌಟ್ ಕ್ಲೈಂಬಿಂಗ್, ಜಸ್ಟ್ ಕ್ಯಾರಿ ವಾಟರ್. ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಬುಸ್ಸು ಬುಸ್ಸು ಕುಸ್ಸು ಕುಸ್ಸು ಕೂತ್ಕೊಳ್ಳಿ. ಬಟ್ ಐ ಆಮ್ ಟೆಲಿಂಗ್ ಯು ಬಿಕಾಸ್ ಐ ಆಮ್ ಆಲ್ರೆಡಿ ಡನ್ ಇಟ್. ಐ ಆಮ್ ಡೂಯಿಂಗ್ ಎಡಿಟಿಂಗ್. 20 ನಿಮಿಷ ಮೇಲೆ ತಗೊಳ್ಳಲ್ಲ ಸ್ವಾಮಿ ನಿಮಗೆ ರೀಚ್ ಆಗೋಕ್ಕೆ. 20 ನಿಮಿಷ ಮೇಲೆ ಆಗೋದಿಲ್ಲ. ದಟ್ ಈಸ್ ಹೌ ಇಟ್ ಇಸ್. ನೋ ಮ್ಯಾಟರ್ ವಾಟ್ ದ ಕಂಡೀಷನ್. ಜಸ್ಟ್ ಸ್ಲೋ. ಯು ಸ್ಟಾರ್ಟ್ ಸ್ಲೋ, ಡೋಂಟ್ ಸ್ಟಾರ್ಟ್ ಫಾಸ್ಟ್. ಬಟ್ ನೀವು ಇಫ್ ಯು ಜಸ್ಟ್ ಸ್ಟಾರ್ಟ್ ಎಂಜಾಯಿಂಗ್ ದ ವೆದರ್ ಆ್ಯಂಡ್ ಆಲ್ ದ್ಯಾಟ್, ಆಯಿತಾ, ಡೋಂಟ್ ವರಿ ಅಬೌಟ್ ಲೀಚ್ ಆ್ಯಂಡ್ ಆಲ್ ದ್ಯಾಟ್. ಯಾಕಂದರೆ ಲೀಚ್ ಇರೋ ಟೈಮಲ್ಲಿ ನಿಮಗೆ ಪರ್ಮಿಷನ್ ಇಲ್ಲ ಒಳಗೆ ಬರೋಕ್ಕೆ. ದಟ್ ಈಸ್ ಒನ್ ಗುಡ್ ಥಿಂಗ್ ದಟ್ ದೇವ್ ಡನ್. ಬಟ್ ನಾಟ್ ಲೈಕ್ ಅದರ್ ಪ್ಲೇಸ್ ವೇರ್ ಯು ಕ್ಯಾನ್ ಗೋ. ಹೋಗ್ಬೋದು, ಹೋಗಿಬಿಡಲ್ಲ. ನಮ್ಮ ಆಗುಂಬೆಲೇ, ಆಗುಂಬೆ ಯಾಕೆ ಎಷ್ಟೊಂದು ಕಡೆ, ಆಯಿತಾ, ಅವರು ರೀಸನ್ ಹೇಳ್ತಾರೆ, ಅಯ್ಯೋ ಪವರ್ ಕೂತ್ಕೊಂಡ್ಬಿಟ್ರಲ್ಲ. ಪವರ್ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಓಟ್ ಹಾಕಿದ್ರಲ್ಲ, ಆವಾಗ ಕೇಳಿದರೆ ನನಗೆ ಬೇಕು
ಇವಾಗ ಫುಟೇಜ್ ನಿಮಗೆ ಕ್ಲಿಯರಾಗಿ ಬರುತ್ತೆ, ಸ್ವಲ್ಪ ಅಲ್ಲಾಡುತ್ತೆ. ಯಾಕಂದರೆ ಇದು ಇಸ್ ಶಾಟ್ ಆನ್ ಮೈ ಕ್ಯಾಮರಾ. ಯಾವ ಕ್ಯಾಮ್ರಾ? ಮೊಬೈಲ್ ಕ್ಯಾಮ್ರಾ. ಬಟ್ ಕೈ ಅಲ್ಲಾಡ್ತದೆ. ಯಾಕಂದರೆ ಐ ವಾಸ್ ಸೋ ಎಕ್ಸಾಸ್ಟೆಡ್. ಇದಕ್ಕಿಂತ ಮುಂಚೆ ಒಂದು ಜಾಗದಲ್ಲಿ ಹೋಗಿದ್ದೆ, ಆ ವಿಡಿಯೋ ನೋಡಲಿಲ್ವಾ? ತೋರಿಸ್ತಾ ಇಲ್ಲ ನಿಮಗೆ. ಆಗುಂಬೆ ಸನ್ಸೆಟ್ ಪಾಯಿಂಟ್, ಅಲ್ಲಿಂದ 14 ಕರ್ವ್ಸು, ಅದನ್ನ ತೋರಿಸ್ಕೊಂಡು ಬಂದೆ ಅಲ್ಲ, ನೋಡಲಿಲ್ವಾ? ಬೈ ತೋರಿಸಿದ್ದೇನಕ್ಕೆ? ನೋಡಲಿ ಅಂತ ತಾನೆ. ನೋಡಿಬಿಟ್ಟ ಮೇಲೆ ನೀವು ಬರಲಿ ಅಂತ ತಾನೆ. ಈ ಬೇರ್ಗಳು ನೋಡಿ ಎಷ್ಟು ಸ್ಟ್ರಾಂಗ್ ಅವೆ. ಹುಡ್ಕೊಂಡು ಹೋಗ್ತಾಯಿದೆ, ಎಲ್ಲೆಲ್ಲಿ ನೀರು ಸಿಗ್ತದೆ ಅಲ್ಲೆಲ್ಲ ಹುಡ್ಕೊಂಡು ಕುಡಿಯೋಕೆ ಹೋಗ್ತದೆ. ಅದು ಬದುಕಿದ್ರೆ ತಾನೆ ನಮ್ಮ ಮರ ಉಳ್ಕೊಳ್ಳೋದು ಅಲ್ವಾ? ಎಸ್ ಆರ್ ನೋ? ಟೆಲ್ ನೋ. ನೋಡಿ, ಮರ ಉರುಳೋಗ್ಬಿಟ್ಟಿದೆ. ಯಾಕಂದರೆ ಬೇರ್ಗೆ ನೀರು ಸಿಕ್ಕಿಲ್ಲ. ಅದಕ್ಕೆ ವಯಸ್ಸಾಗಲ್ಲ ಸ್ವಾಮಿ. ನೀರು ಸಿಕ್ಬಿಟ್ರೆ ಸಾಕೋದು, ಅದ್ರ ಪಾಡಿಗೆ ಅದು ಬದುಕೊಂಬಿಡ್ತದೆ. ಇಟ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಯಾರ್. ನಿಮ್ಮ ಹತ್ತೋದು ಎಲ್ಲ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಐ ಆಮ್ ಟೆಲಿಂಗ್ ಯು. 20 ನಿಮಿಷ ನಡೆಯೋಕ್ಕಾಗೋದಿಲ್ವಾ ನಿಮಗೆ? ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಬೇಕಾ ಆ ಜಾಗಕ್ಕೆ? ಇನ್ನೊಂದು ಮರ ಉರುಳಿದೆ. ಸಾರಿ, ಏನೋ ಹತ್ತಕ್ಕೆ ನಿಮಗೆಲ್ಲ ಮೆಟಲ್ ಮಾಡೋರಿ. ಇವಾಗಿಂದ ಹತ್ತಬಿಟ್ಟೆ, ಇವಾಗಿಂದ ಇಳಿಯಬೇಕಂತ ಅನಿಸ್ತದೆ. ಯಾಕಂದ್ರೆ ತುಂಬ ಸೌಂಡ್ ಇದೆ, ನೀರು ಕೇಳಿಸ್ತಾ ಆವಾಗಿಂದ. ಮೋಸ್ಟ್ಲಿ ಬಂದುಬಿಟ್ಟೇ ಅನ್ನಿಸ್ತಾ ಇದೆ ನನಗೆ. ಮತ್ತೆ ಆಗ್ತದೆ ಈಗ? ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಎಷ್ಟೊತ್ತದು ಇನ್ನು ಹತ್ಕೊಂಡೋದ್ರೆ ನಾನು ಮೋಸ್ಟ್ಲಿ ದೇವ್ರಿಗೆ ಡೈರೆಕ್ಟ್ ಮೀಟಿಂಗ್ ಆಗ್ಬಿಡ್ತದೆ. ಕಮಾನ್ ಲೆಟಸ್ಕೋ. ಸ್ವಲ್ಪ ಬಗ್ಗಿ ತಗ್ಗಿ ಎಲ್ಲ ಹೋಗ್ಬೇಕಾಗುತ್ತೆ ಲೈಫಲ್ಲಿ. ಬಗ್ಗಿ ತಗ್ಗಿಲ್ಲ ಅಂದರೆ ಇಲ್ಲಿ ಬಂದಮೇಲೆ ಬಗ್ಗಿ ತಗ್ಸ್ತೀರ. ಬಟ್ ದಟ್ ಈಸ್ ಆಲ್ಸೋ ನೈಸ್ ಆ್ಯಕ್ಚುಲಿ. ಇಟ್ ಈಸ್ ನೈಸ್ ಗೋಯಿಂಗ್ ಲೆಫ್ಟ್, ಗೋಯಿಂಗ್ ರೈಟ್. ಆಯಿತಾ? ಇದೇ ಥರ ನೀವು ಒಂದು ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ರೆಕಾರ್ಡ್ ಮಾಡ್ಕೊಳ್ಳೋದು. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ಈಸ್ ದಟ್ ನಾನು ಮಾಡ್ತಿರೋ ಕೆಲಸ. ಹೌ ಡಿಫಿಕಲ್ಟ್ ಇಟ್ ಇಸ್ ಶೂಟ್. ಜಸ್ಟ್ ಶೂಟ್, ಎಡಿಟಿಂಗ್ ಆಮೇಲೆ ಶೂಟಿಂಗ್ ಓನ್ಲಿ. ಎಷ್ಟು ಸಲ ಕ್ಯಾಮ್ರಾ ಬೀಳುತ್ತೋ ಅದನ್ನು ರಿಪೇರಿ ಮಾಡಿಸೋದು, ದಟ್ ಕಷ್ಟ ನನಗೆ ಗೊತ್ತು. ಐ ಆಮ್ ಡೂಯಿಂಗ್ ಇಟ್ ಫಾರ್ ಮೈ ಸೆಲ್ಫ್ ಬಿಕಾಸ್ ಐ ವಾಂಟ್ ಟು ಚೆರಿಶ್. ಎಲ್ಲೋದ್ರೂ ಐ ವಾಂಟ್ ಟು ಚೆರಿಶ್ ಇಟ್. ಐ ವಾಂಟ್ ಟು ಬಿ ಹಪ್ಪಿ. ಆ್ಯಕ್ಚುಲಿ ಈ ಜಾಗದಲ್ಲಿ ಬಗ್ಗಿ ತಗ್ಗಿ ಹೋಗ್ಬೇಕಾಯಿತು. ಬಿಕಾಸ್ ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ, ಕ್ಯಾಮ್ರಾದ ಮೊಬೈಲು ಅದು ಅಲ್ಲಾಡೋದು ನನಗೆ ಗೊತ್ತು. ಪೇಷನ್ಸ್ ಇಲ್ದಿರ ನೀವುಗಳು. ಐ ನೋ ಯು ವಾಟ್ ಯು ವಿಲ್ ಡೂ. ಬಂದುಬಿಟ್ವಾ? ಇದೊಂದು ದಾಟಬಿಟ್ರೆ ಐ ಥಿಂಕ್ ವಿ ಆರ್ ಗೆಟಿಂಗ್ ಟು ದ ವಾಟರ್. ಎಸ್, ಅಲ್ಲೆಲ್ಲ ಫೋಟೋಶೂಟ್ ನಡೀತಾ ಇದೆ. ಪ್ರೀ ವೆಡ್ಡಿಂಗ್ ಇರಬೇಕು. ಪೋಸ್ಟ್ ವೆಡ್ಡಿಂಗ್ ತೋರ್ಸೋಕೆ ಹೇಳಿ. ಪೋಸ್ಟ್ ವೆಡ್ಡಿಂಗ್ದು ಇದರ ವೀಡಿಯೋ ತೋರ್ಸೋಕೆ ಹೇಳಿ. ಹೊಡೆದಾಡ್ಕೊಂತ ಇರ್ತಾರೆ ಹಸ್ಬೆಂಡ್ ವೈಫು. ಪ್ರೀ ವೆಡ್ಡಿಂಗಲ್ಲಿ ಅವ್ರಿಗೆ ಬೇಕಾಗಿದ್ದ ತನಕ ಅವ್ರ ಖುಷಿ ತನಕ ತಾಳ್ಮೇಲೆ ಇರ್ತಾರೆ. ಆಮೇಲೆ ಇದೆ ನನಗೆ ಮಜಾ, ಹೊಡೆದಾಡ್ಕೊಂತಾರೆ ಚೆನ್ನಾಗಿ. ಬಟ್ ಆ್ಯಕ್ಚುಲಿ ಅವ್ರು ತಗೊಂಡಿದ್ದು ಫೋಟೋಸ್ ಎಲ್ಲ ಸೂಪರಾಗಿತ್ತು. ನನಗೆ ಅದನ್ನ ಮಾಡ್ಕೊಳ್ಳೋ ತಾಳ್ಮೆ ಇರಲಿಲ್ಲ. ದಟ್ ಇದನ್ನೆಲ್ಲ ಅವನು ಯಾರೋ ಶೂಟ್ ಮಾಡೋನು ಸೂಪರಾಗಿ ತಗೊಂಡಿದ್ದಪ್ಪ. ಹಿಂಗೆ ಕೂತ್ಕೋ, ಹಂಗೆ ಕೂತ್ಕೋ, ಹಿಂಗೆ ಮಲ್ಕೋ. ಅಲ್ಲಿ ಕಾಣಿಸ್ತಾ, ಅಯ್ಯೋ ವಾಟರ್ ಫಾಲ್ ಸೂಪರ್. ಯಾರೋ ನನಗೆ ಒಂದು ಕಮೆಂಟ್ ಹಾಕಿದ್ರಪ್ಪ ನನ್ನ ಇದರಲ್ಲಿ ಯೂಟ್ಯೂಬಲ್ಲಿ. ನಾನು ಉಪೇಂದ್ರ ಥರ ಮಾತಾಡ್ತೀನಿ. ನಾನು ಉಪೇಂದ್ರದ್ದು ಒಂದು ಮೂವಿ ನೋಡಿಲ್ಲ ಸ್ವಾಮಿ. ಕೇಳಿದ್ದೀನಿ, ನೋಡಿಲ್ಲ ಆಯಿತಾ? ನೋಡಿದ್ದೀನಿ ಆಯಿತಾ? ಚಾನ್ಸ್ ಇದ್ದಾಗ ಯೂಸ್ ಮಾಡ್ತೀನಿ. ಕೇಳಿದ್ರು ಸ್ವಾಮಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ. ಆವಾಗ ನಾನು ಸಣ್ಣ ಇದ್ದೆ. ನನ್ನ ಮೇಲೆ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಯಿತಾ? ಹಂಗಾಗಿ ನಾನು ಒಂದು ರೋಲ್ ಮಿಸ್ ಮಾಡ್ಕೊಂಡಿದ್ದರೆ ಆ ಟೈಮಲ್ಲಿ. ಅಯ್ಯೋ, ನನ್ನ ತಮ್ಮನಕ್ಕಿಂತ ದೊಡ್ಡವನು ನಾನು. ಯಾರೋ ಪುನೀತನಿಗಿಂತ ದೊಡ್ಡವನು ನಾನು ಏನೋ ಉದ್ಧಾರ ಹಾಕಿದ್ದೀನಿ ಮಾಡಲಿಲ್ಲ. ಯಾಕಂದ್ರೆ ಸಣ್ಣ ಅಂದ್ಕೊಂಡ್ಬಿಟ್ಟಿನಲ್ಲಪ್ಪ. ಈಗ ದಪ್ಪ ಆಗಿದ್ದೀನಿ, ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ. ಇವಾಗ ಯಾರು ರೋಲ್ ಕೊಡ್ತಾರೆ? ನೀರು ಬಂತು, ಅಲ್ಲಿ ಇಲ್ಲಿ ಹತ್ಕೊಂಡು. ಇಲ್ಲೆಲ್ಲ ಇಮ್ಯಾಜಿನ್ ಮಾಡಿ, ಅಷ್ಟು ಜೋರಾಗಿ ನೀರು ಬೀಳಬೇಕಾದ್ರೆ ಅವಾಗ ಮಳೆ ಇಲ್ಲೆಲ್ಲ ನಡೀಕಾಯ್ತಿದ್ದ. ಚಾನ್ಸೇ ಇಲ್ಲ. ಬನ್ನಿ ನೀರು ತೋರಿಸ್ಬಿಡ್ತೀನಿ. ಹೇಳಿಲ್ಲ ಸುಂದರವಾಗಿ ಜಾಗ ತೋರಿಸ್ತೀನಿ ಅಂತ. ಹೆಸರೇ ಹೇಳಿಲ್ವಲ್ಲ ನಾನು. ಕೂಡ್ಲ ಫಾಲ್ಸ್ ಇದು ನಮ್ಮ ಆಗುಂಬೆಲಿರೋದು. ಕೂಡ್ಲ ಫಾಲ್ಸು ಇದೇ ಥರ ಫಾಲ್ಸ್ ಇದೆ. ಇನ್ನೊಂದು ನಾನು ನೋಡಿದ್ದೀನಿ, ಆಪ್ಕೋಲ್ ಅಂತ. ನೋಡಿಲ್ವಾ? ಒಡಿಸ್ಸಾದಲ್ಲಿ. ಸೀದೆ ಸಾಕಿದ್ದೀನಲ್ಲ, ನೋಡಿಲ್ವಾ? ಅದು ಈ ಟ್ರಕ್ಕೆ ಅದ್ರ ಮುಂದೆ ಇದು ಏನಿಲ್ಲ. ಅದರಲ್ಲಿ ಜೀವ ಹೊಡ್ಕೊಂಡು ಹತ್ಕೊಬೇಕು. ಪಾದ ಎಲ್ಲರಿಗೂ ಸ್ಟ್ರಾಂಗ್ ಇರ್ತದೆ. ನನ್ನ ತುಂಬ ವೀಕ್. ಯಾಕಂದರೆ ಬೆಂಗಳೂರಲ್ಲಿ ಬೆಳೆದವನಲ್ವ, ದೊಡ್ಡ ವಿಷಯ ಅಲ್ಲ. ತಪ್ಪು ಕೆಲಸ ಅಲ್ಲೆಲ್ಲ ಬೆಳೆಯೋದು. ಶೂ ಚಪ್ಪಲ್ ಹಾಕೊಂಡು ನಡೆದ್ರೆ ಪಾದ ಕಲ್ ಮೇಲೆ ಇಟ್ಟರೆ ಚುಸ್ತದೆ. ಇಲ್ಲದ್ರೆ ಅವ್ರ ಥರ ನಾನು ಅಲ್ಲಿ ಹೋಗಿರ್ಬೇಕಾಗಿತ್ತು, ಹೋಗಲಿಲ್ಲ. ಯಾಕೆ ಹೇಳಿ? ಕಾಲಿಗೆ ಚುಸ್ತಾಯಿತ್ತು, ನೋವ್ತಾಯಿತ್ತು. ದಟ್ ಈಸ್ ದ ಟ್ರೂತ್. ಬೆಂಗಳೂರಲ್ಲಿ ಬೆಳೆದ್ರೆ ಯು ವಿಲ್ ಬಿಕಮ್ ವೀಕ್. ಐ ನೋ.
ಬೇರೆ ಬೇರೆ ಕಡೆ ಬೆಳೆದವರೆಲ್ಲ ವಿಲೇಜು ಅಲ್ಲೆಲ್ಲ ಹೌ ಸ್ಟ್ರಾಂಗ್ ದೇ ಆರ್ ಆ್ಯಂಡ್ ಆಲ್ ಸ್ಟಫ್. ಐ ಆಮ್ ಶ್ಯೂರ್ ಯು ಲವ್ ಇಟ್ ಆ್ಯಂಡ್ ಕಮ್. ಜ್ಞಾಪಕಲ್ಲಿ ಜೂನ್ ಟು ನವಂಬರ್ ಇಟ್ ಇಸ್ ಕ್ಲೋಸ್ಡ್. ಅದಾದಮೇಲೆ ಅದಕ್ಕೆ ಮುಂಚೆ ಬನ್ನಿ, ಎಂಜಾಯ್ ಇಟ್. ಇಟ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಪ್ಲೇಸ್. ಬ್ಯೂಟಿಫುಲ್ ಇಲ್ವಾ? ನೆಕ್ಸ್ಟ್ ಎಲ್ಲಪ್ಪ ನಿನ್ನ ಕರ್ಕೊಂಡು ಹೋಗೋದು ನನ್ನ ಗಾಡಿ ಕೇಳ್ತೀನಿ. ಅದು ಸಾರಿ, ನನ್ನ ಗಾಡಿ ಅಲ್ಲ, ನಾನು ಚಿನ್ನನ ಕೇಳ್ತೀನಿ. ನಾಳೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಸಿಗ್ತೀನಿ ಅಲ್ಲಿ. ಬರಲಾ? ಬಾಯ್.